ಇನ್ನು ಇಡೀ ಯುದ್ಧದ ಕೇಂದ್ರ ಬಿಂದುವಾಗಿದ್ದು ಹಾಗೆ ಇಡೀ ಜಗತ್ತಿನ ಕನ್ಸರ್ನ್ ಗಮನ ಇದ್ದಿದ್ದು ಹಾರ್ಮುಜ್ ಜಲಸಂಧಿ. ಅದರಲ್ಲೂ ಈ ತೈಲ ಪೂರೈಕೆಯ ಜಾಗತಿಕ ರಹದಾರಿ ಅನ್ನಿಸ್ಕೊಂಡಿದ್ದ ಹಾರ್ಮುಜ್ ಜಲಸಂಧಿ ಒಂದರ್ಥದಲ್ಲಿ ಇರಾನ್ ಆ ಮಾರ್ಗವನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಇದೀಗ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 40 ದಿನಗಳ ಬಳಿಕ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ. ಸಂಧಾನ ಸೂತ್ರಗಳ ಅನ್ವಯ ಇರಾನ್ನಿಂದ ಹಾರ್ಮುಜ್ ಓಪನ್ ಮಾಡಲಾಗಿದ್ದು ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲೇ ಕಾರ್ಗೋ ಶಿಪ್ಗಳ ಸಂಚಾರ ಪ್ರಾರಂಭ ಆಗಿದೆ. ಕಂಪ್ಲೀಟ್ ಫ್ರೀ ಆಗಿಬಿಡ್ತಾ ಹಾರ್ಮುಜ್ ಜಲಸಂಧಿ. ಯಾವುದೇ ದೇಶದ ಹಡಗುಗಳು ಬೇಕಾದರೂ ಅಲ್ಲಿಂದ ಸ್ವತಂತ್ರವಾಗಿ ಓಡಾಟವನ್ನು ನಡೆಸಬಹುದಾ ಅಂದ್ರೆ ಇಲ್ಲೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲಿ ಇತರೆ ದೇಶದ ಕಾರ್ಗೋ ಶಿಪ್ಗಳು ಸಂಚಾರವನ್ನ ಮಾಡ್ತಾ ಇದೆ. 40 ದಿನ ಬರೋಬ್ಬರಿ 40 ದಿನಗಳ ನಂತರದಲ್ಲಿ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಭಾರತದ ಸರಿಸುಮಾರು 7 ಹಡಗುಗಳು ಇದೇ ಜಲಸಂಧಿಯಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಸರಾಗವಾಗಿ ಪಾಸ್ ಆಗಿ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಭಾರತ, ಪಾಕಿಸ್ತಾನ, ಚೈನಾ ಹೊರತುಪಡಿಸಿದ್ರೆ ಇರಾನ್ ತನಗೆ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ್ದ ಕೆಲವು ದೇಶಗಳಿಗೆ ಸಾಗಣೆ ಆಗಬೇಕಾಗಿದ್ದ ಹಡಗುಗಳು, ಸರಕುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಇನ್ನುಳಿದಂತೆ ಯಾವುದೇ ದೇಶದ ಹಡಗುಗಳು ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ನಮ್ಮ ಗಮನ ಮೀರಿ ಯಾರಾದ್ರೂ ಅಲ್ಲಿ ಇನ್ನು ಇಡೀ ಯುದ್ಧದ ಕೇಂದ್ರ ಬಿಂದುವಾಗಿದ್ದು ಹಾಗೆ ಇಡೀ ಜಗತ್ತಿನ ಕನ್ಸರ್ನ್ ಗಮನ ಇದ್ದಿದ್ದು ಹಾರ್ಮುಜ್ ಜಲಸಂಧಿ. ಅದರಲ್ಲೂ ಈ ತೈಲ ಪೂರೈಕೆಯ ಜಾಗತಿಕ ರಹದಾರಿ ಅನ್ನಿಸ್ಕೊಂಡಿದ್ದ ಹಾರ್ಮುಜ್ ಜಲಸಂಧಿ ಒಂದರ್ಥದಲ್ಲಿ ಇರಾನ್ ಆ ಮಾರ್ಗವನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಇದೀಗ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 40 ದಿನಗಳ ಬಳಿಕ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ. ಸಂಧಾನ ಸೂತ್ರಗಳ ಅನ್ವಯ ಇರಾನ್ನಿಂದ ಹಾರ್ಮುಜ್ ಓಪನ್ ಮಾಡಲಾಗಿದ್ದು ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲೇ ಕಾರ್ಗೋ ಶಿಪ್ಗಳ ಸಂಚಾರ ಪ್ರಾರಂಭ ಆಗಿದೆ. ಕಂಪ್ಲೀಟ್ ಫ್ರೀ ಆಗಿಬಿಡ್ತಾ ಹಾರ್ಮುಜ್ ಜಲಸಂಧಿ. ಯಾವುದೇ ದೇಶದ ಹಡಗುಗಳು ಬೇಕಾದರೂ ಅಲ್ಲಿಂದ ಸ್ವತಂತ್ರವಾಗಿ ಓಡಾಟವನ್ನ ನಡೆಸಬಹುದಾ ಅಂದ್ರೆ ಇಲ್ಲೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲಿ ಇತರೆ ದೇಶದ ಕಾರ್ಗೋ ಶಿಪ್ಗಳು ಸಂಚಾರವನ್ನ ಮಾಡ್ತಾ ಇದೆ. 40 ದಿನ ಬರೋಬ್ಬರಿ 40 ದಿನಗಳ ನಂತರದಲ್ಲಿ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಭಾರತದ ಸರಿಸುಮಾರು 7 ಹಡಗುಗಳು ಇದೇ ಜಲಸಂಧಿಯಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಸರಾಗವಾಗಿ ಪಾಸ್ ಆಗಿ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಭಾರತ, ಪಾಕಿಸ್ತಾನ, ಚೈನಾ ಹೊರತುಪಡಿಸಿದ್ರೆ ಇರಾನ್ ತನಗೆ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ್ದ ಕೆಲವು ದೇಶಗಳಿಗೆ ಸಾಗಣೆ ಆಗಬೇಕಾಗಿದ್ದ ಹಡಗುಗಳು, ಸರಕುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಇನ್ನುಳಿದಂತೆ ಯಾವುದೇ ದೇಶದ ಹಡಗುಗಳು ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ನಮ್ಮ ಗಮನ ಮೀರಿ ಯಾರಾದ್ರೂ ಅಲ್ಲಿ ಇನ್ನು ಇಡೀ ಯುದ್ಧದ ಕೇಂದ್ರ ಬಿಂದುವಾಗಿದ್ದು ಹಾಗೆ ಇಡೀ ಜಗತ್ತಿನ ಕನ್ಸರ್ನ್ ಗಮನ ಇದ್ದಿದ್ದು ಹಾರ್ಮುಜ್ ಜಲಸಂಧಿ. ಅದರಲ್ಲೂ ಈ ತೈಲ ಪೂರೈಕೆಯ ಜಾಗತಿಕ ರಹದಾರಿ ಅನ್ನಿಸ್ಕೊಂಡಿದ್ದ ಹಾರ್ಮುಜ್ ಜಲಸಂಧಿ ಒಂದರ್ಥದಲ್ಲಿ ಇರಾನ್ ಆ ಮಾರ್ಗವನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಇದೀಗ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 40 ದಿನಗಳ ಬಳಿಕ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ. ಸಂಧಾನ ಸೂತ್ರಗಳ ಅನ್ವಯ ಇರಾನ್ನಿಂದ ಹಾರ್ಮುಜ್ ಓಪನ್ ಮಾಡಲಾಗಿದ್ದು ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲೇ ಕಾರ್ಗೋ ಶಿಪ್ಗಳ ಸಂಚಾರ ಪ್ರಾರಂಭ ಆಗಿದೆ. ಕಂಪ್ಲೀಟ್ ಫ್ರೀ ಆಗಿಬಿಡ್ತಾ ಹಾರ್ಮುಜ್ ಜಲಸಂಧಿ. ಯಾವುದೇ ದೇಶದ ಹಡಗುಗಳು ಬೇಕಾದರೂ ಅಲ್ಲಿಂದ ಸ್ವತಂತ್ರವಾಗಿ ಓಡಾಟವನ್ನ ನಡೆಸಬಹುದಾ ಅಂದ್ರೆ ಇಲ್ಲೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲಿ ಇತರೆ ದೇಶದ ಕಾರ್ಗೋ ಶಿಪ್ಗಳು ಸಂಚಾರವನ್ನ ಮಾಡ್ತಾ ಇದೆ. 40 ದಿನ ಬರೋಬ್ಬರಿ 40 ದಿನಗಳ ನಂತರದಲ್ಲಿ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಭಾರತದ ಸರಿಸುಮಾರು 7 ಹಡಗುಗಳು ಇದೇ ಜಲಸಂಧಿಯಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಸರಾಗವಾಗಿ ಪಾಸ್ ಆಗಿ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಭಾರತ, ಪಾಕಿಸ್ತಾನ, ಚೈನಾ ಹೊರತುಪಡಿಸಿದ್ರೆ ಇರಾನ್ ತನಗೆ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ್ದ ಕೆಲವು ದೇಶಗಳಿಗೆ ಸಾಗಣೆ ಆಗಬೇಕಾಗಿದ್ದ ಹಡಗುಗಳು, ಸರಕುಗಳಿಗೆ ಮಾತ್ರ
ಹರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಇನ್ನುಳಿದಂತೆ ಯಾವುದೇ ದೇಶದ ಹಡಗುಗಳು ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ನಮ್ಮ ಗಮನ ಮೀರಿ ಯಾರಾದ್ರೂ ಅಲ್ಲಿ ಇನ್ನು ಇಡೀ ಯುದ್ಧದ ಕೇಂದ್ರ ಬಿಂದುವಾಗಿದ್ದು ಹಾಗೆ ಇಡೀ ಜಗತ್ತಿನ ಕನ್ಸರ್ನ್ ಗಮನ ಇದ್ದಿದ್ದು ಹಾರ್ಮುಜ್ ಜಲಸಂಧಿ. ಅದರಲ್ಲೂ ಈ ತೈಲ ಪೂರೈಕೆಯ ಜಾಗತಿಕ ರಹದಾರಿ ಅನ್ನಿಸ್ಕೊಂಡಿದ್ದ ಹಾರ್ಮುಜ್ ಜಲಸಂಧಿ ಒಂದರ್ಥದಲ್ಲಿ ಇರಾನ್ ಆ ಮಾರ್ಗವನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಇದೀಗ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 40 ದಿನಗಳ ಬಳಿಕ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ. ಸಂಧಾನ ಸೂತ್ರಗಳ ಅನ್ವಯ ಇರಾನ್ನಿಂದ ಹಾರ್ಮುಜ್ ಓಪನ್ ಮಾಡಲಾಗಿದ್ದು ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲೇ ಕಾರ್ಗೋ ಶಿಪ್ಗಳ ಸಂಚಾರ ಪ್ರಾರಂಭ ಆಗಿದೆ. ಕಂಪ್ಲೀಟ್ ಫ್ರೀ ಆಗಿಬಿಡ್ತಾ ಹಾರ್ಮುಜ್ ಜಲಸಂಧಿ. ಯಾವುದೇ ದೇಶದ ಹಡಗುಗಳು ಬೇಕಾದ್ರೂ ಅಲ್ಲಿಂದ ಸ್ವತಂತ್ರವಾಗಿ ಓಡಾಟವನ್ನ ನಡೆಸಬಹುದಾ ಅಂದ್ರೆ ಇಲ್ಲೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲಿ ಇತರೆ ದೇಶದ ಕಾರ್ಗೋ ಶಿಪ್ಗಳು ಸಂಚಾರವನ್ನ ಮಾಡ್ತಾ ಇದೆ. 40 ದಿನ ಬರೋಬ್ಬರಿ 40 ದಿನಗಳ ನಂತರದಲ್ಲಿ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಭಾರತದ ಸರಿಸುಮಾರು 7 ಹಡಗುಗಳು ಇದೇ ಜಲಸಂಧಿಯಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಸರಾಗವಾಗಿ ಪಾಸ್ ಆಗಿ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಭಾರತ, ಪಾಕಿಸ್ತಾನ, ಚೈನಾ ಹೊರತುಪಡಿಸಿದ್ರೆ ಇರಾನ್ ತನಗೆ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ್ದ ಕೆಲವು ದೇಶಗಳಿಗೆ ಸಾಗಣೆ ಆಗಬೇಕಾಗಿದ್ದ ಹಡಗುಗಳು, ಸರಕುಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಇನ್ನುಳಿದಂತೆ ಯಾವುದೇ ದೇಶದ ಹಡಗುಗಳು ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ನಮ್ಮ ಗಮನ ಮೀರಿ ಯಾರಾದ್ರೂ ಅಲ್ಲಿ ಇನ್ನು ಇಡೀ ಯುದ್ಧದ ಕೇಂದ್ರ ಬಿಂದುವಾಗಿದ್ದು ಹಾಗೆ ಇಡೀ ಜಗತ್ತಿನ ಕನ್ಸರ್ನ್ ಗಮನ ಇದ್ದಿದ್ದು ಹಾರ್ಮುಜ್ ಜಲಸಂಧಿ. ಅದರಲ್ಲೂ ಈ ತೈಲ ಪೂರೈಕೆಯ ಜಾಗತಿಕ ರಹದಾರಿ ಅನ್ನಿಸ್ಕೊಂಡಿದ್ದ ಹಾರ್ಮುಜ್ ಜಲಸಂಧಿ ಒಂದರ್ಥದಲ್ಲಿ ಇರಾನ್ ಆ ಮಾರ್ಗವನ್ನ ಒತ್ತೆಯಾಳಾಗಿರಿಸಿಕೊಂಡಿತ್ತು. ಇದೀಗ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ 40 ದಿನಗಳ ಬಳಿಕ ಸಂಚಾರಕ್ಕೆ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಯುದ್ಧ ವಿರಾಮ ಘೋಷಣೆ ಬೆನ್ನಲ್ಲೇ ಹಾರ್ಮುಜ್ ಸಂಚಾರಕ್ಕೆ ಮುಕ್ತವಾಗಿದೆ. ಸಂಧಾನ ಸೂತ್ರಗಳ ಅನ್ವಯ ಇರಾನ್ನಿಂದ ಹಾರ್ಮುಜ್ ಓಪನ್ ಮಾಡಲಾಗಿದ್ದು ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲೇ ಕಾರ್ಗೋ ಶಿಪ್ಗಳ ಸಂಚಾರ ಪ್ರಾರಂಭ ಆಗಿದೆ. ಕಂಪ್ಲೀಟ್ ಫ್ರೀ ಆಗಿಬಿಡ್ತಾ ಹಾರ್ಮುಜ್ ಜಲಸಂಧಿ. ಯಾವುದೇ ದೇಶದ ಹಡಗುಗಳು ಬೇಕಾದ್ರೂ ಅಲ್ಲಿಂದ ಸ್ವತಂತ್ರವಾಗಿ ಓಡಾಟವನ್ನ ನಡೆಸಬಹುದಾ ಅಂದ್ರೆ ಇಲ್ಲೂ ಒಂದು ರೆಸ್ಟ್ರಿಕ್ಷನ್ ಇರೋದು. ಇರಾನ್ ಹಡಗುಗಳ ಎಸ್ಕಾರ್ಟ್ನಲ್ಲಿ ಇತರೆ ದೇಶದ ಕಾರ್ಗೋ ಶಿಪ್ಗಳು ಸಂಚಾರವನ್ನ ಮಾಡ್ತಾ ಇದೆ. 40 ದಿನ ಬರೋಬ್ಬರಿ 40 ದಿನಗಳ ನಂತರದಲ್ಲಿ ಸಂಚಾರ ಮುಕ್ತವಾಗಿದೆ ಹಾರ್ಮುಜ್ ಜಲಸಂಧಿ. ಭಾರತದ ಸರಿಸುಮಾರು 7 ಹಡಗುಗಳು ಇದೇ ಜಲಸಂಧಿಯಲ್ಲಿ ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಕೂಡ ಸರಾಗವಾಗಿ ಪಾಸ್ ಆಗಿ ಬಂದಿದ್ದನ್ನು ನಾವು ಗಮನಿಸಿದ್ವಿ. ಭಾರತ, ಪಾಕಿಸ್ತಾನ, ಚೈನಾ ಹೊರತುಪಡಿಸಿದ್ರೆ ಇರಾನ್ ತನಗೆ ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ್ದ ಕೆಲವು ದೇಶಗಳಿಗೆ ಸಾಗಣೆ ಆಗಬೇಕಾಗಿದ್ದ ಹಡಗುಗಳು, ಸರಕುಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ಇನ್ನುಳಿದಂತೆ ಯಾವುದೇ ದೇಶದ ಹಡಗುಗಳು ಕೂಡ ಅಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ನಮ್ಮ ಗಮನ ಮೀರಿ ಯಾರಾದ್ರೂ ಅಲ್ಲಿ